ಮುಂಚೆ ಒಂದು ಕಾಲ ಇತ್ತು, ಇಷ್ಟು ಗಂಟೆಗೆ ಹೋದ್ರೆ ಮಾತ್ರ ಟ್ರಾಫಿಕ್ ಅಂತ. ಹೌದು. ಇಲ್ಲ. ಈಗ ಎಲ್ಲ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ರಾತ್ರಿ ಎಲ್ಲ ಸಂಚಾರ ನಡೀತಿರುತ್ತೆ. ಒಂದು ಮಾತು ನಿಶಾಚರರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ನೀವು ಹೇಳೋದಕ್ಕೆ ಇನ್ನೊಂದು ಸೇರಿಸ್ತೀನಿ. ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಅನೇಕ ಟೌನ್ಗಳಿದ್ದು, ಈಗ ಆ ಟೌನ್ಗಳ ಒಳಗಡೆ ಯಾವ ವೆಹಿಕಲ್ಗೆ ಹೋಗೋದಿಲ್ಲ. ಒಂದು ಸಲ ನಾನು ಬೈಪಾಸ್ ಬಂದ್ಬಿಡ್ತಲ್ಲ, ಬೈಪಾಸ್ ಬಂದಿದೆ. ಒಂದು ಸಲ ನಾನು ನನಗೆ ಅವ್ರ ಪರಿಚಯ ಇತ್ತು, ಪೇಪರ್ ಮಾಡ್ತಾಯಿದ್ರು. ಅಲ್ಲಿ ಕೂತಾಗ ಯಾರೂ ಇರಲಿಲ್ಲ ಅಂತ, ಈಗ ಒಂದು ವರ್ಷ ಹಿಂದೆ. ನಾನು ಯಾಕೆ ಪೇಪರ್ ಇಲ್ಲ, ಇಲ್ಲಿ ಅಂಗಡಿ ಇಲ್ಲ, ಯಾಕೆ ಏನಾಯಿತು ಅಂತಂದರೆ ಅವರು ಬಂದಿದ್ದೈತೆ ತೋಟ ಅಂದರು. ಏನು ವ್ಯಾಪಾರ ಇಲ್ಲ, ಸುತ್ತಲೂ ಹೈವೇ ಬಂದಿದೆ, ಅದೇನಿಲ್ಲ, ಏನು ಮಾಡಲಿ ಅಂತ ಕಣ್ಣೀರು ಹಾಕಿದ್ರು. ಐ ವಾಸ್ ಶಾಕ್ಡ್. ಸಿಟಿ ಒಳಗಡೆ ಹೋಗೋದೇ ಇಲ್ಲ. ನೀವೊಂದು ಇದು ಎಳನೀರು ಕುಡಿತೀರಿ, ಹೋಟೆಲ್ಗೆ ಹೋಗ್ತೀವಿ, ಇಲ್ಲ, ರಸ್ತೆ ಬದಿನಲ್ಲೇ ಹೋಟೆಲ್ಗಳು ಬಂದಿವೆ, ನೀವು ಹೋಗೋ ದಾರಿನಲ್ಲೇ ಇವೆ. ಈ ನಮ್ಮ ಹಳೆ ನಗರಗಳು ಇದೆಯಲ್ಲ, ಅಲ್ಲಿ ಇವತ್ತು ಹೋಟೆಲ್ಗಳಿಗೆ ವ್ಯಾಪಾರ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ. ಐ ಎಕ್ಸ್ಪೀರಿಯನ್ಸ್ಡ್ ಇಟ್ ಆ್ಯಂಡ್ ಐ ಆಮ್ ಶೇರಿಂಗ್ ಇಟ್ ಇದ್ದು. ಮಾತಾಡುವಾಗ ನನಗೆ ಜ್ಞಾಪಕ ಆಯ್ತದು. ರಿಂಗ್ ರೋಡ್ಗಳಲ್ಲಿ ಹೊಸ ಇದು ಬಂದಿದೆ, ಹಳೆಯದಲ್ಲಿ ಮಾಡ್ಕೊಂಡವರು ಕಣ್ಣೀರು ಹಾಕ್ತಾ ಇದ್ದಾರೆ, ನಮಗೇನು ವ್ಯಾಪಾರ ಇಲ್ಲ ಅಂತಾರೆ. ನನಗೆ ಅವತ್ತು ನೋಡಿ ಆಶ್ಚರ್ಯ ಆಯ್ತು. ಅವರು ಪ್ರೊಪ್ರೈಟ್ರ್ ಹೊರಗಡೆ ಜಗಲಿನಲ್ಲಿ ಕೂತ್ಕೊಂಡು ನನ್ನ ಮುಖಾಗೂ ಹಿಡಿದು ಬಿಟ್ಟು ಏನು ಮಾಡಲಿ, ಆದರೂ ಒಂದು ಕಾಫಿ ಮಾಡಿಕೊಡ್ತೇನೆ, ನನಗೆ ಕಾಫಿ ಮಾಡಿಕೊಟ್ರು. ಐ ಮೀನ್ ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಕಳೆದ ವಾರ ನನಗೆ ತುಂಬಾ ಕಾಡದಂತ ಒಂದು ಸುದ್ದಿ ಏನು ಅಂತಂದ್ರೆ, ಪಾದರಕ್ಷೆಗೂ ಈಗ ಲಕ್ಷ್ಮೀ ಕಟಾಕ್ಷ ಬಂದ್ಬಿಟ್ಟಿದೆಯಂತೆ, ಶುಕ್ರದಶೆ ಬಂದಿದೆಯಂತೆ. ಅಂದ್ರೆ ನಮ್ಮ ಲಿಡ್ಕರ್ ಜೊತೆಗೆ ಪಾದ್ರಾ ಅಂತಕ್ಕಂಥ ಇಟಲಿ ಕಂಪನಿ ಟೈಅಪ್ ಆಯ್ತು. ಒಂದು ಚಪ್ಪಲಿ ಬೆಲೆ 73,000 ರೂಪಾಯಿ. ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳಷ್ಟು ರಫ್ತು ಮಾಡುವುದಕ್ಕೆ ಈಗ ಅಗ್ರಿಮೆಂಟ್ ಆಯ್ತು. ನಿನ್ನೆ ಅದು ಇಟಲಿ ಜೊತೆಯಲ್ಲಿ ಒಪ್ಪಂದವಾಯ್ತು. ನಮ್ಮ ಭಾರತದ ಹೆಮ್ಮೆಯ ಲಿಡ್ಕರ್ ಪಾದರಕ್ಷೆ ಇನ್ನು ಮುಂದೆ ವಿದೇಶಗಳಲ್ಲಿ ನೋಡಬಹುದು. ಬಹಳ ದೊಡ್ಡ ಆಮದಿನ ಇದನ್ನ ಬೆಲೆಯನ್ನು ತಂದುಕೊಡ್ತಾ ಇದೆ. ಇದು ಬಹುಶಃ ಎಲ್ಲ ಚರ್ಮದ ಗುಡಿಗಾರಿಕೆಯ ಕೆಲಸಗಾರರಿಗೆ ಸಲ್ತಕ್ಕಂಥ ಒಂದು ಗೌರವ, ತುಂಬಾ ದೊಡ್ಡ ಗೌರವ, ಭಾರತಕ್ಕೊಂದು ಹೆಮ್ಮೆಯ ಗಳಿಗೆ ಸಂದರ್ಭ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಕೆಲಸ ಮಾಡುವ ಆ ಸಂಸ್ಕೃತಿ ಇದೆ, ಅದ್ರ ಜೊತೆ ಅದಕ್ಕೆ ಬೇಕಾದಂತಹ ಸಹಾಯವು ಬಂದಾಗ ದೇ ವಿಲ್ ವೆರಿ ಹ್ಯಾಪಿ. ಅವ್ರ ಮನೆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ಇನ್ನೊಂದು ವಿಚಾರ ನಮಗೆ ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥದ್ದು, ಅಪಘಾತವಾದ ಸ್ಥಳಕ್ಕೆ 10 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಬರುವಂತ ವ್ಯವಸ್ಥೆ ಆಗತ್ತೆ ಅಂತ ಹೇಳಿ ನಮ್ಮ ಕೇಂದ್ರ ಸಚಿವರು ಹೇಳಿದ್ದಾರೆ. ತುಂಬಾ ಒಳ್ಳೆಯ ಪ್ರಯತ್ನ ಇದು, ನಾನು ಅನ್ಕೊಳ್ತೀನಿ. ಇವತ್ತು ಯಾವ ಮಟ್ಟಕ್ಕೆ ನಾವು ತಲುಪಿದ್ದೀವಿ, ಅಮಾನವೀಯವಾಗಿರ್ತಕ್ಕಂಥ ವಾತಾವರಣಕ್ಕೆ ತಲುಪಿದ್ದೀವಿ ಅಂದ್ರೆ, ಮೊನ್ನೆ ಒಂದು ಘಟನೆ ನಡೀತು ಸರ್, ಪತ್ರಿಕೆಗಳು ಕೂಡ ಬಂದಿತ್ತು. ಮೈಸೂರಿನಲ್ಲೇನು ಗಂಡ ಹೆಂಡತಿ ಇಬ್ರು ಅವ್ರು ವಾಕಿಂಗ್ ಏನೋ ಬಂದಿದ್ದಾರೆ, ಬೆಳಗಿನ ಜಾವ ಎಲ್ಲಿಗೂ ಹೋಗ್ಬೇಕು, ಬೆಂಗಳೂರಿನಲ್ಲಿ. ಇದ್ದಕ್ಕಿದ್ದಂಗೆ ಆ ವ್ಯಕ್ತಿಗೆ ಸ್ವಲ್ಪ ಏನು ಉಸಿರಾಟ ಸಮಸ್ಯೆ ಆಗಿದೆ, ಬಿದ್ದೋಗಿದ್ದಾರೆ. ಯಾರು ಸಹಾಯ ಬರಲ್ಲ, ಯಾರು ಆ ಹೆಂಗಸು ಬಾಯಿ ಬಡ್ಕೋತಾರೆ, ಸಹಾಯ ಮಾಡಿ ಆ ಹೆಂಗಸೇ ಕರ್ಕೊಂಡು ಹೋಗಿದೆ ಆಸ್ಪತ್ರೆಗೆ, ಆ ಹೆಂಗಸೇ ಕರ್ಕೊಂಡು ಹೋಗಿದ್ದಾರೆ, ಸತ್ತೋದ್ರು ಆ ವ್ಯಕ್ತಿ. ಅಂದ್ರೆ ನಮ್ಮ ಜನ ಎಷ್ಟು ಮಟ್ಟಿಗೆ ಆಗಿದ್ದಾರೆ ಅಂತಂದ್ರೆ, ಪಕ್ಕದಲ್ಲಿ ಹೆಣ ಬಿದ್ದರೆ ಅದನ್ನ ಮೊಬೈಲಲ್ಲಿ ಶೂಟ್ ಮಾಡಿ ಆನಂದ ಪಡತಕ್ಕಂಥ ವಿಕೃತಿಗೆ ನಾವು ತಲುಪಿದ್ದೀವಿ. ಖಂಡಿತ ನಮಗೆ ಭಯ ಇದೆ, ನಾನು ಎಲ್ಲಿ ಹೋಗಿ ಸಹಾಯ ಮಾಡಿಬಿಟ್ರೆ ನಾನು, ಅದು ಸರ್ಕಾರವೇ ಹೇಳ್ಬಿಟ್ಟಿದೆ, ಕಾನೂನು ಹೇಳಿದೆ, ಇಲ್ಲಪ್ಪ ನಿನ್ನೆ ಬರೋದಿಲ್ಲ, ನಿನ್ನೆ ದಾಖಲಾಗೋದಿಲ್ಲ, ನೀನು ವಿಟ್ನೆಸ್ ಅಂತ ತಗೊಳ್ಳೋದಿಲ್ಲ, ಅದರ ಕರ್ತವ್ಯ ಮಾಡೋದೇನು ಅಂತ ಹೇಳಿದ್ದಾರೆ, ಕಾನೂನು ಹೇಳಿದ್ದಾರೆ, ಪೊಲೀಸರು ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ನಮ್ಮ ನಾಗರಿಕರು ಎಚ್ಚೆತ್ತುಕೊಳ್ತಾರೆ. ಒಂದು ಮಾತು ಹೇಳ್ತೀನಿ, ಈ ದೇಶದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಗೊತ್ತು, ಓವರ್ಟೇಕನ್ ಚೈನಾ. ಅಷ್ಟು ಜನಕ್ಕೆ ತಲುಪಿಸುವ ರೀತಿ ಯಾವುದಿದೆ, ನಮ್ಮಲ್ಲಿ ಭಾಷೆಗಳಿವೆ. ನಾನು ಬರೆದಿದ್ದನ್ನು ನನ್ನ ಮನೆ ಸುತ್ತಮುತ್ತಿನವರಿಗೆ ನಾನು ಹೇಳಬಲ್ಲೆ. ಎಷ್ಟು ಜನ ಹೊರಗಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಕೂಡ ನಾವು ಆಲೋಚನೆ. ದೇ ಆರ್ ಪಾರ್ಟ್ ಆಫ್ ಇಂಡಿಯಾ ಟುಡೇ, ಐ ಡೋಂಟ್ ನೋ ಹೌ. ಸೊ ಇಂತಹ ವಿ ಹ್ಯಾವ್ ಬಿಕಮ್ ನಂಬರ್ 1 ಇನ್ ದ ವರ್ಲ್ಡ್. ನಾವು ಚೈನಾವನ್ನು ಓವರ್ಟೇಕ್ ಮಾಡಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಸಮಸ್ಯೆ ಬಂದಾಗ ಅದನ್ನು ತಕ್ಷಣ ನಾವು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾವಲ್ಲ, ಸರ್ಕಾರ ಆಲೋಚನೆ ಮಾಡಬೇಕಾಗುತ್ತೆ. ಇಟ್ಸ್ ವೆರಿ ಸೀರಿಯಸ್ ಇಶ್ಯೂ. ನಾವು ಮೈಗ್ರೇಷನ್ ಎಷ್ಟಾಗ್ತಾ ಇದೆ ಅಂತ ನೀವು ಕೆಲವು ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲಿಂದ ಬಂದಿದ್ದಾರೆ, ಯಾರಕ್ಕೆ ಹೇಗೆ ಬಂದರು, ಹೌ ಡಿಡ್ ದೇ ಗೆಟ್ ಇನ್, ನೋಬಡಿ ನೋಸ್. ಅಲ್ಲಿ ಎಲ್ಲವೂ ಸರ್ಕಾರದ ಜವಾಬ್ದಾರಿ, ನಮ್ಮ ಸಾರ್ವಜನಿಕ ಜವಾಬ್ದಾರಿ ಅಲ್ಲ. ನಾನು ಹೇಳೋದು, ಮಾಹಿತಿ ಹೇಗೆ ಜನ ಕೊಡ್ತಾರ, ಆಗ ಹೊಸ ಯುವಕರು ಅದಕ್ಕೆ ಬಂದು ಸಹಾಯ ಮಾಡೋದಕ್ಕೆ ಸಿದ್ಧರಿರುವ ಎಷ್ಟೋ ಮಕ್ಕಳು ನಮ್ಮ ಗ್ರಾಮಾಂತರದಲ್ಲಿ ಹೋಗಿ ನೋಡದೆ ಸಿಗ್ತಾರೆ. ನೀವು ಗ್ರಾಮಾಂತರದಲ್ಲಿರುವ ಒಂದಷ್ಟು ಜನ ಮಕ್ಕಳನ್ನು ಅಲ್ಲಿ ಹೋಗಿ
ಕೇಳಿ ಅವರವರ ಸಂಕಟಗಳನ್ನು ಹಂಚ್ಕೊಳ್ಳೋದಕ್ಕೆ ನೀವು ಹೇಳಬೇಕು ಸ್ಪಷ್ಟವಾಗಿ ಯಾರು ಅಂತೇಳಿ. ಅವರು ಖಂಡಿತ ಬಾಯಿ ಬಿಟ್ಟು ಹೇಳ್ತಾರೆ. ಅದೇ ಮುಖ್ಯವಾಗಿ ನಮ್ಮವ್ರು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಯಾರೋ ಅಲ್ಲಿ ಬಿದ್ದಿದ್ದಾರೆ, ಅವ್ರಿಗೆ ಸಹಾಯ ಬೇಕು ಅಂತಂದ್ರೆ ಯಾವುದೇ ರೀತಿಯ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೋಗಿ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ನಿರ್ಭಯವಾಗಿ ಅವ್ರಿಗೆ ಸಹಾಯ ಮಾಡ್ಬೇಕು. ಅದು ಕರೆ ಮಾಡಿದ್ರೆ ಸಾಕಲ್ಲ. ಆ ವಿಡಿಯೋ ಬಹಳಷ್ಟು ವೆಹಿಕಲ್ಗಳು ಓಡಾಡ್ತಾ ಇದೆ ಆ ರೋಡಲ್ಲಿ, ಇಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ಸ್ಪಂದನೆಯನ್ನೇ ಇಲ್ಲ, ಜನ ಸ್ಪಂದನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಯಾಕೆ ಬೇಕು ಅಂತ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನಿಂತು ನೋಡಿದ್ದಾರೆ, ಯಾರ ಸಹಾಯಕ್ಕೆ ಬಂದಿಲ್ಲ. ಅದು ಅವರ ಇನ್ಸೆಕ್ಯೂರಿಟಿ. ನಾನು ನಾಳೆ ಹೊತ್ತೆ ಪೊಲೀಸ್ ಅಂತ ಹೋಗ್ಬೇಕಾಗತ್ತೆ, ಇಷ್ಟು ಭಯ ಅಷ್ಟೇ. ಅವ್ರು ಮಾಡಬಾರ್ದು ಅಂತಿಲ್ಲ, ಹೊಟ್ಟೆ ಎದೆ ಗುಳುಗುತ್ತೆ, ಆದ್ರೆ ನಾಳೆ ಪೊಲೀಸ್ನವ್ರು ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರೆ ಇನ್ಸೆಕ್ಯೂರಿಟಿ ಇದೆ ಬಹಳ ಜನರಲ್ಲಿ. ಇದ್ರ ಬಗ್ಗೆ ನಾವು ಅರ್ಥ ಮಾಡಿಸ್ಬೇಕಲ್ವೇ? ಪೊಲೀಸರು ಹೇಳಿದ್ದಾರೆ, ಇಲ್ಲಪ್ಪ ನಿನ್ನ ಹೆಸರು ಬರೋದಿಲ್ಲ, ಕಾನೂನು ಪ್ರಕಾರ ಹೇಳಿದೆ, ಇಲ್ಲ ನೀನು ಮಾಹಿತಿ. ಹೋಗಿರೋ ಪೊಲೀಸ್ ಹೇಳ್ತಾನೆ, ಅವರಿಗೆ ನಮಗೆ ಪತ್ರಿಕೆಯಲ್ಲಿ ಸುದ್ದಿ ಬರುವಾಗ ಈ ಪೊಲೀಸದು ಏನೇನು ಜನರಿಗೆ ಇದು ಕೊಡ್ತಾರೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಕೊಡ್ಬೇಕು. ಇನ್ನಷ್ಟು ಜಾಗೃತಿ ಆಗ್ಬೇಕು ಇದ್ರ ಬಗ್ಗೆ, ಜನಗಳಿಗೆ ಎಚ್ಚರಿಸಬೇಕು. ಜಾಗೃತಿ ಇದೆ, ರೈಟ್. ಖಂಡಿತವಾಗ್ಲೂ ನಿನಗೆ ತಪ್ಪಾಗೋದಿಲ್ಲ, ನಿನಗೆ ಯಾವ ತೊಂದರೆ ಇಲ್ಲ, ದಯಮಾಡಿ ಸಹಾಯ ಮಾಡಿ. ಒಂದು ಪ್ರಾಣಕ್ಕೆ ರಕ್ಷಣೆ ಕೊಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ಪ್ರಾಣ ಕೊಡೋ ಜವಾಬ್ದಾರಿ ನಮಗಿಲ್ಲ ಅಲ್ವೇ? ಉಳಿಸುವಂತ ಪ್ರಯತ್ನ ಆ ಕ್ಷಣದಲ್ಲಿ ನಾವು ಸಹಕಾರ. ಒಂದೇ ಮಾತು ನಾನಿಲ್ಲಿ ಹೇಳಕದೆ, ಕೊರೋನಾ ಬಂದಾಗ ಈ ದೇಶದಲ್ಲಿ ಹಳ್ಳಿಗಳಲ್ಲೂ ಅತ್ಲಾಗಿ ಎಷ್ಟು ಸಹಾಯದಿಂದ ಮಾಹಿತಿಗಳನ್ನು ಕೊಟ್ಟರು, ನಮ್ಮ ಆರೋಗ್ಯ ಉಳಿಬೇಕು, ಅವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ಭಾವನೆಯಿಂದ ಕೆಲಸ ಮಾಡಿದ್ದಾರೆ ಹಳ್ಳಿಗಳಲ್ಲಿ. ನಾನು ಅದನ್ನು ನೋಡಿದ್ದೇನೆ, ಕಂಡಿದ್ದೇನೆ. ನೀರಿಲ್ಲದೆ ಇದ್ರೂ ಕೂಡ ಅದು ಬೇಕಾದಾಗ ತೆಗೆದಿಡೋದಕ್ಕೆ ಒಂದು ಪ್ರತ್ಯೇಕ ಜಾಗ, ಯಾರು ಬೇಕಾದ್ರೆ ನೀರು ಕುಡಿದು ಹೋಗಲಿ ಅಂತೇಳಿ ಆ ಸೂಕ್ಷ್ಮಜ್ಞತೆ ನಾನು ಕಣ್ಣಾರೆ ಕಂಡಿದ್ದೇನೆ. 2 ವರ್ಷ ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ. ಪಕ್ಕದ ಮನೆಯಲ್ಲಿ ಏನು ಇಲ್ಲ ಅಂತಂದರೆ ಮನೆಯಲ್ಲಿ ನಮ್ಮ ತರಕಾರಿ ಇದೆ, ಒಂದಷ್ಟು ತಗೊಂಡು ಹೋಗಿ ಅಂತ ಹೇಳೋ ಹೆಂಗಸರು ಇನ್ನೊಬ್ಬರಿಗೆ ಅಲ್ಲಿ ಕೊಟ್ಟು ಬರ್ತಾ ಇದ್ರು ಹಳ್ಳಿಗಳಲ್ಲಿ. ಮತ್ತೊಂದು ನಮ್ಮ ವ್ಯವಸ್ಥೆಯನ್ನ ಅರ್ಥ ಮಾಡಿಸುವಂತ ಒಂದು ಸುದ್ದಿ ಬಂದಿತ್ತು. ಯಾರೋ ವ್ಯಕ್ತಿ ನಿವೃತ್ತಿಯಾಗಿ 10 ವರ್ಷದ ನಂತರ ಅವರಿಗೆ ಕಾಯಂ ಭಾಗ್ಯ ಸಿಕ್ಕಿತ್ತು. ಇದು ಸಿರ್ಸಿಯಲ್ಲಿ ಮಾತಾಡಿದ್ವಿ ನಾವು. ಇವರು ಏನ್ ಮಾಡಿದ್ದಾರೆ, ಇವರು ಗುತ್ತಿಗೆ ನೌಕರಾಗಿ ಕೆಲಸ ಮಾಡಿದ್ದಾರೆ, ಸುಮಾರು ವರ್ಷ ಮಾಡಿದ್ದಾರೆ. ಅವರಿಗೆ ರಿಟೈರ್ಡ್ ಆಯ್ತು. ಏನು ನೀವು ಗುತ್ತಿಗೆ ಮೇಲೆ ಕೆಲಸ ಮಾಡಿದ್ದೀರಾ, ಹಂಗಾಗಿ ನಿಮ್ಗೆ ಯಾವುದೇ ಸೌಲಭ್ಯ ಇಲ್ಲ ಅಂತಕ್ಕಂಥದ್ದು ಬಂತು. ಅವರು ಕೋರ್ಟಿಗೆ ಹೋಗಿದ್ರು, ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಈ 10 ವರ್ಷ ಯಾರೇ ಇರಲಿ, ಅವರು ಒಂದು ಗುತ್ತಿಗೆ ಎಲ್ಲಾರು ಕೆಲಸ ಮಾಡಿರಲಿ, ಯಾವುದೇ ರೂಪದಲ್ಲಿ ಕೂಡ ಕೆಲಸ ಮಾಡಿದ್ರು ಕೂಡ ಅವರಿಗೆ ಏನೇನು ಸೌಲಭ್ಯಗಳು ಕೊಡಬೇಕಾಗಿತ್ತು ಅವರಿಗೆ ಎಲ್ಲ ಬರಬೇಕು ಅಂತೇಳಿ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಅವರು ರಿಟೈರ್ಡ್ ಆಗಿ ಒಂದು ಸುಮಾರು ವರ್ಷ ಆಗಿತ್ತು, ಆದರೂ ಬಿಟ್ಟಿಲ್ಲ. ಅವರು ಕೋರ್ಟಿಗೆ ಹೋದ್ಮೇಲೆ ಈಗ ಅವರಿಗೆ ನ್ಯಾಯ ಸಿಕ್ಕಿದೆ. ಅವ್ರಿಗೆ ಏನೇನು ಭತ್ಯೆ ಬರಬೇಕಾಗಿತ್ತು ಎಲ್ಲ ಬರಬೇಕು, ಮತ್ತೆ ಅವರಿಗೆ ಪಿಂಚಣಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನ್ಯಾಯಾಲಯ ಆದೇಶ ಕೊಟ್ಟಿದೆ. ನ್ಯಾಯಾಲಯಗಳ ಬಗ್ಗೆ ನಮ್ಮೆಲ್ಲರ ಒಂದು ಗೌರವ ಹೆಚ್ಚಾಗತ್ತೆ ಇಂಥ ತೀರ್ಮಾನಗಳಿಂದ ಅಲ್ವೇ ಸರ್? ನಮಗೆ ನ್ಯಾಯಗಳ ಬಗ್ಗೆ ಎಲ್ಲೋ ಒಂದ್ ಕಡೆ ನಾವು ದೂರ ಆಗ್ತಿದ್ದೀವಿ, ನಂಬಿಕೆಗಳು ಹೋಗ್ತಾ ಇರೋ ಸಂದರ್ಭಗಳಲ್ಲಿ ಇಂತಹ ತೀರ್ಪುಗಳು ಎಷ್ಟು ನಮ್ಮನ್ನ ಜಾಗೃತಗೊಳಿಸುತ್ತೆ, ನಂಬಿಕೆ ಬರುತ್ತೆ ಅಲ್ವೇ? ಸಾಮಾನ್ಯ ವ್ಯಕ್ತಿಗೆ ಗೌರವ ಸಿಕ್ಕಿದೆ ಅಂತ, ನ್ಯಾಯ ಸಿಕ್ಕಿದೆ. ಒಬ್ಬ ಮಹಿಳಾ ರಾಷ್ಟ್ರಪತಿ ನಮ್ಮಲ್ಲಿ ಬಂದಿರೋದು ನಮಗದು ಕೂಡ ಒಂದು ಸಂತೋಷ ಕೊಟ್ಟಿದೆ. ಅವರು ಹೋಗೋ ಬಗ್ಗೆ, ಅವರು ಮಾತಾಡೋ ಬಗ್ಗೆ ನೋಡಿದಾಗ ನನಗಂತೂ ಇಷ್ಟು ಸೂಕ್ಷ್ಮವಾಗಿ, ಸುಲಭವಾಗಿ ಮತ್ತೆಷ್ಟು ಬೇಕೋ ಅಷ್ಟೇ ಹೇಳ್ಕೊಳ್ತಾರೆ ಅಂತೇಳಿ ಸಂತೋಷ ಆಗುತ್ತೆ. ನಮಗೆ ಒಂದು ತುಂಬ ನೋವಿನ ಸಂಗತಿ, ಇವತ್ತಿನ ಪತ್ರಿಕೆಗಳ ಅದ್ರ ಬಗ್ಗೆ ತುಂಬ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕಲಾವಿದರು ಜೀವನ ಪೂರ್ತಿ ಬಣ್ಣ ಬಳಕೊಂಡು, ಜೀವನ ಪೂರ್ತಿ ಸಮಾಜವನ್ನು ತಿದ್ದುವಂಥ, ಸಮಾಜಕ್ಕೆ ರಂಜನೆ ಕೊಡ್ತಕ್ಕಂಥ ಕಲಾವಿದರು ನಿವೃತ್ತಿಯಾಗಿ ಕೇವಲ 2,000 ರೂಪಾಯಿಗಳಿಗೆ ಮಾಸಾಶನ ಪಡ್ಕೋಬೇಕು ಅಂತಂದರೆ 4 ವರ್ಷ ಕಾಯ್ಬೇಕು. ಅದಕ್ಕಿಂತ 4 ವರ್ಷ ಮಾಸಾಸನ ಪಡ್ಕೊಳ್ಳೋದಕ್ಕೆ ಅರ್ಜಿ ಹಾಕಿದ ನಂತರ 2 ವರ್ಷದ ನಂತರ ಅವರನ್ನು ಸಂದರ್ಶನಕ್ಕೆ ಕರೀತಾರೆ. 2 ವರ್ಷ ಬೇಕು ಅವರನ್ನ ಸಂದರ್ಶನಕ್ಕೆ ಕರೆಯಕ್ಕೆ. ಸಂದರ್ಶನ ಹೇಗಿರುತ್ತೆ ಅಂದ್ರೆ ಸರ್, ಪ್ರಸಿದ್ಧ ಯಕ್ಷಗಾನ ಕಲಾವಿದರು, ನಾಟಕ ಕಲಾವಿದರು ಇಡೀ ತನ್ನ ಫೈಲನ್ನು ತೊಗೊಂಡೋಗಿ ಹಿಂಗಿಟ್ರೆ, ಯಕ್ಷಗಾನ ಮಾಡಿ ತೋರಿಸ್ರಿ, ನಾಟಕ ಮಾಡಿ ತೋರಿಸ್ರಿ, ಅಭಿನಯ ಮಾಡಿ ತೋರಿಸಿ, ಒಂದು ಡೈಲಾಗ್ ಹೇಳಿ. ಏನ್ ಸರ್, ಇಡೀ ತನ್ನ ಕಥೆಯನ್ನೇ ಹೇಳ್ತಾ ಇದ್ದಾನೆ, ನನಗೆ ಬಂದಿರೋ ಪ್ರಶಸ್ತಿ ಇದು, ನನ್ನ ಸಾಧನೆ ಇದು, ನಿಂತಿದ್ದ ಅವನ ಮುಂದೆ ಮಾಡಿ ತೋರಿಸ್ಬೇಕು, ಕಮಿಟಿ ಮುಂದೆ ಮಾಡಬೇಕು, ಅಭಿನಯ ಮಾಡಿ ತೋರಿಸ್ಬೇಕು. ಅದಾದ 2 ವರ್ಷದ ನಂತರ ಅವನಿಗೆ ಬರುತ್ತೆ. ಎಷ್ಟೋ ಜನ ಸತ್ಯ ಹೋಗಿರ್ತಾರೆ ಸರ್. ಅದು 2,000 ರೂಪಾಯಿ ಮಾಸಾಸನಕ್ಕೆ 4 ವರ್ಷ ಕಾಯ್ಬೇಕು. ಇದು ಕಲಾವಿದರ ನಿಜವಾಗಿರ್ತಕ್ಕಂಥ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ. ಕಲಾವಿದರು ಹೇಳ್ತಾ ಇದ್ದಾರೆ, ನೋಡಿ ನಮ್ಮ ಇಂಥ ಪರಿಸ್ಥಿತಿ ಇದೆ, ಯಾಕೆ ಇದನ್ನು ಸರಳೀಕರಣ ಮಾಡಬಾರ್ದು, ಯಾಕೆ ಆಗ್ಬಾರ್ದು? ಕಲಾವಿದನಿದ್ದಾನೆ, ಅವನು ಸಾಧನೆ ಮಾಡಿದ್ದಾನೆ, ಪ್ರಖ್ಯಾತನಾಗಿದ್ದಾನೆ, ಸಾಕಲ್ವ ನಿಮ್ಗೆ ದಾಖಲೆ? ಅದಕ್ಕಿಂತ ದಾಖಲೆ ಏನು ಬೇಕು ಸರ್? ಹೌದು. ನೀವು ಕೊಡೋದು ಎಷ್ಟು? 2,000 ರೂಪಾಯಿ. 2,000 ರೂಪಾಯಿಗೆ ಒಬ್ಬ ಕಲಾವಿದನಿಗೆ ಇಷ್ಟೆಲ್ಲ ಅಲಿಸ್ತೀರಾ ಅಂತಂದ್ರೆ
ಇಷ್ಟೆಲ್ಲ ಗೋಡಾಡ್ಕೊಡ್ತೀರಾ ಅಂತಂದ್ರೆ ಅವನು ಯಾವ ನಂಬಿಕೆಯಲ್ಲಿ ಅವನು ಕಲಾ ಜೀವನದಲ್ಲಿ ಮುಂದುವರಿಬೇಕು? ಈ ಅಭದ್ರತೆ ಇದೆಯಲ್ಲ, 2,000 ರೂಪಾಯಿ ಎಷ್ಟೋ ಅನುಕೂಲ ಆಗುತ್ತೆ ಸ್ವಲ್ಪ ಕಲಾವಿದನಿಗೆ, ಎಷ್ಟೋ ಅನುಕೂಲವಾಗುತ್ತೆ. ಅವನ ಔಷಧಿಕ ಸಹಾಯ ಆಗ್ಬೋದು, ಎಷ್ಟೋ ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ, ಅಕ್ಕಿ ತಗೊಳಕ್ ಸಾಧ್ಯವಾಗುತ್ತೆ, ಮತ್ತೇನು ಮಾಡಕ್ ಅನುಕೂಲವಾಗುತ್ತೆ, ದಿನ ಬದುಕೋದಕ್ಕೆ. ಇಂತಹ ದುಸ್ಥಿತಿಯಲ್ಲಿ ನಮ್ಮ ಕಲಾವಿದರಿದ್ದಾರೆ. ದಯಮಾಡಿ ಸರ್ಕಾರಗಳು, ದಯಮಾಡಿ ಕಲಾವಿದರು ಕಲಾ ಪರಂಪರೆ ಉಳಿಸ್ಬೇಕು ಅಂತಂದ್ರೆ ದಯವಿಟ್ಟು ಕಲಾವಿದರ ಬಗ್ಗೆ ಗೌರವ ಕೊಡಿ, ಕಲಾವಿದನ ಅರ್ಥ ಮಾಡ್ಕೊಳ್ಳಿ, ಅವ್ರೇನು ಸಾಧನೆ ಮಾಡಿದ್ದಾರೆ ದಯಮಾಡಿ ಅರ್ಥ ಮಾಡಿಕೊಂಡು ಸರಳೀಕರಣ ಮಾಡಿ ಸಾಧ್ಯವಾದಷ್ಟು ಬೇಗ ಆ ಕಲಾವಿದರಿಗೆ ಮಾಶಾಸನ ಕೊಡುವಂತ ಕೆಲಸವನ್ನ ಎಲ್ಲ ಸರ್ಕಾರಗಳು ಅತ್ಯಂತ ಹೃದಯವಂತಿಕೆಯಿಂದ ಮಾಡಬೇಕು. ಇಲ್ಲಿ ಬರ್ತಕ್ಕಂಥದ್ದು ಹೃದಯವಂತಿಕೆ ಹೊರತು ಬೇರೆ ಏನೂ ಅಲ್ಲ, ಮಾನವೀಯತೆ ಹೊರತು ಬೇರೆ ಏನೂ ಅಲ್ಲ. ದಯಮಾಡಿ ನಿಮಗೆ ಯಾವುದೇ ರೀತಿ ನೀತಿಗಳಿರ್ಬೋದು, ಕರಾರುಗಳು, ಎಲ್ಲವನ್ನು ಸರಳೀಕರಣ ಮಾಡೋದಕ್ಕೆ ನಮ್ಮ ಕೈನಲ್ಲೇ ಇದೆ. ದಯಮಾಡಿ ಮಾಡಿದ್ರೆ ಕಲಾವಿದರಿಗೆ, ಲಕ್ಷಾಂತರ ಜನ ಕಲಾವಿದರಿಗೆ ಸಹಾಯವಾಗುತ್ತೆ ಅಂತ ಹೇಳಿ ನಮ್ಮ ವಾಹಿನಿ ಮೂಲಕ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಅದು ಈ ದೇಶದ ದೊಡ್ಡ ಸಂಸ್ಕೃತಿ ಕಲಾವಿದರದು ಅಲ್ವೇ? ಇವತ್ತು ದೊಡ್ಡ ಧ್ವನಿ ಎದ್ದಿದೆ, ತುಂಬಾ ದುಃಖದಿಂದ ಹೇಳ್ಕೊಂಡಿದ್ದಾರೆ, ಅವ್ರ ಪರಿಸ್ಥಿತಿನ ಹೇಳ್ಕೊಂಡಿದ್ದಾರೆ. ಖಂಡಿತ. ನಾನು ಅಪ್ಲಿಕೇಶನ್ ಹಾಕಿ 4 ವರ್ಷದ ನಂತರ ನನಗೆ 2,000 ಬಂತು ಸರ್ ಅಂತ ಹೇಳ್ಕೊಂಡಿದ್ದಾರೆ. ಹಿರಿಯ ಕಲಾವಿದರು, ಯಕ್ಷಗಾನ ಕಲಾವಿದರು. ಅವರು ಮೊದಲೆಲ್ಲಾದ್ರೆ ಹೇಳ್ತಿರ್ಲಿಲ್ಲ, ಈಗ ಸಂಕಟ ತಡೀಲಾರ್ದೆ ಅದನ್ನ ಹೇಳ್ಕೊಳ್ತಾ ಇದ್ದಾರೆ ಅಷ್ಟೇ. ಅಂತ ಅವರಿಗೆ ಕಲಾವಿದರಿಗೆ ಸ್ಪಂದಿಸ್ತಕ್ಕಂಥ ಒಂದು ಸರ್ಕಾರನೂ ಬೇಕಾಗತ್ತೆ. ನನಗೊಂದು ಘಟನೆ ಜ್ಞಾಪಕ ಆಗ್ತಾ ಇದೆ. ಇವರು ಹೇಳಿದ್ದು, ಅವರು ನಿಮ್ಮ ಉತ್ತರ ಕರ್ನಾಟಕದೊಬ್ರು ಕಲಾವಿದರು ಅಂದ್ರೆ ಅಲ್ಲ ಇವರು ನಾಟಕದವರು, ಚಿತ್ರ ಕಲಾವಿದರು. ಅವರ ಹೆಸರು ಮುಟ್ಬಿಟ್ಟಲ್ಲ, ಅವರ ಮಗನು ಈಗ ದೊಡ್ಡ ಕಲಾವಿದರಿದ್ದಾರೆ. ಅವರು ಗೌರೀಶ್, ಹೆಸರು ಜ್ಞಾಪಕ ಬರ್ತಾ ಇಲ್ಲ ನನಗೆ ಸದ್ಯಕ್ಕೆ. ಅವರು ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಅವರು ಇಲ್ಲಿ ಒಂದು ಕಲಾ ಪ್ರದರ್ಶನ ಏರ್ಪಡಿಸಿದ್ರಂತೆ. ಆವಾಗ ಬಂದು ಶೆಣೈ ಅವರ ಈಗಿದಾರಲ್ಲ ಶೆಣೈ ಅವರ ತಂದೆ, ಶೆಣೈ ಒಬ್ಬರು ಪುತ್ತೂರಿನವರಿದ್ರು, ಎಲ್ಲ ಕಲಾವಿದರು, ನೀವು ನನಗೆ ಇಲ್ಲಿದ್ದು ಗೊತ್ತಿಲ್ಲ. ಅವರು ರಾಮಕೃಷ್ಣ ಇದ್ದಾಗ ಒಂದು ಕಲಾ ಪ್ರದರ್ಶನ ಏರ್ಪಡಿಸಿದ್ರಂತೆ. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಬಂದ್ರಂತೆ ಅಲ್ಲಿ, ಅದು ಅವ್ರ ಮಗನೇ ಇವರು ಹೇಳಿದ್ದು. ನೋಡಿದ್ರಂತೆ, ನೋಡ್ಬಿಟ್ಟು ಕೇಳಿದ್ರಂತೆ, ಶೆಣೈ ಅವರು ಹೆಂಗೆ ಪರವಾಗಿಲ್ವಾ, ಆರ್ಟ್ ಎಕ್ಸಿಬಿಷನ್ ಮಾಡಿದಾಗ ವ್ಯಾಪಾರ ಹೆಂಗಾಗಿದೆ, ಪರವಾಗಿಲ್ವಾ ಅಂದ್ರಂತೆ. ಏನೋ ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಅವತ್ತು ಕೊನೆಯ ದಿನ ಆಗಿತ್ತಂತೆ. ಆಮೇಲೆ ಅವರು ಹೇಳಿದ್ರಂತೆ, ರಾಮಕೃಷ್ಣ ಹೆಗಡೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಅವ್ರೇನು ಹೇಳಿಲ್ಲ, ನೀವು ಒಂದು ದಿವಸ ಇದನ್ನ ವಿಸ್ತರಣೆ ಮಾಡ್ಬೋದಾ ನನಗೋಸ್ಕರ ಅಂತ ಕೇಳಿ. ಚೀಫ್ ಮಿನಿಸ್ಟರ್ ಕೇಳ್ತಾ ಇದ್ದಾರೆ, ಅವರಿಲ್ಲ ಅಂತ ಹೇಳೋಕ್ಕಾಗತ್ತಾ? ಒಂದು ದಿವಸ ಕಲಾ ಪ್ರದರ್ಶನ ವಿಸ್ತರಣೆ ಮಾಡಿದ್ದಾರೆ. ಮಾರನೇ ದಿನ ಯಾವ್ಯಾವ ಸರ್ಕಾರದ ನಿಗಮ ಮಂಡಳಿಗಳು ಇದಾವೋ ಅವರೆಲ್ಲರೂ ಬಂದ್ಬಿಟ್ಟು ಅವರೆಲ್ಲ ಬಂದು ಒಂದೊಂದು ಕಲಾಕೃತಿಗಳನ್ನ ಖರೀದಿ ಮಾಡ್ಕೊಂಡು ಹೋದ್ರಂತೆ ಅಲ್ಲಿ. ಅಂದ್ರೆ ಮುಖ್ಯಮಂತ್ರಿ ಆದವರು ಅವ್ರಿಗೊಂದು ಆದೇಶ ಕೊಟ್ಟರು, ಅವ್ರು ಒಂದು ಸ್ಪಂದಿಸಿದ್ರು ಒಬ್ಬ ಕಲಾವಿದರಿಗೆ. ಅಂತ ಮನಸ್ಥಿತಿ ಅವ್ರಿಗೆ ಅಧಿಕಾರದಲ್ಲಿ ಬಂದಾಗ ಅವರಿಗೆ ಆ ರೀತಿಯ ಒಂದು ಸ್ಪಂದನೆ ಬರುತ್ತೆ. ಅದೇ ರೀತಿ ಇನ್ನೊಂದು ಮನಸ್ಥಿತಿ ನಮ್ಮ SM ಕೃಷ್ಣ ಅವರು ಕೂಡ ಇತ್ತು. ಅವರು ಅನೇಕ ಇದಕ್ಕೆ ಸಂಗೀತ ಕಚೇರಿಗಳು ಹೋಗ್ತಾ ಇದ್ರು, ಇದಕ್ಕೆ ಹೋಗ್ತಾ ಇದ್ರು. ಅವ್ರಿಗೆ ಅದನ್ನ ಒಂದು ಅವರು ಅದಕ್ಕೆ ಹೋಗ್ತಕ್ಕಂಥ ಒಂದು ಮನೋಭಾವನೆ ಇತ್ತು. ಅಂತ ಮನಸ್ಥಿತಿಯವರು ರಾಜಕೀಯ ಬಿಟ್ಟು ಈ ತರ ಸ್ಪಂದಿಸ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ನಮ್ಮ ಉಮಾಶ್ರೀ ಅವರು ಮಾಡಿದ ಶರ್ಮಿಷ್ಠ ನಾಟಕಕ್ಕೆ ಹೋದ್ರು. ನನ್ನ ವಿನಂತಿ ಏನು ಗೊತ್ತೇ, ಕೇವಲ ರಾಜಕಾರಣಿಗಳು ಅವರು ಯಾರೋ ಮಾಡೋ ನಾಟಕಕ್ಕೆ ಮಾತ್ರ ಹೋಗೋದಲ್ಲ, ಒಳ್ಳೆಯ ನಾಟಕಗಳು ನಡುವೆ ದಯವಿಟ್ಟು ಬರಬೇಕು. ಉಮಾಶ್ರೀ ಅವರು ಅವ್ರ ಪ್ರತಿನಿಧಿ ಅಂತ ಅಂದ್ಬಿಟ್ಟು ನೀವು ಹೋಗಿ ನೋಡೋದಲ್ಲ. ಇಂತಹ 100 ನಾಟಕಗಳು ನಡೆಯುತ್ತೆ ನಮ್ಮಲ್ಲಿ. ಅಂತ ಕಲಾವಿದರ ಪ್ರೋತ್ಸಾಹ ಮಾಡಿ, ನಿಮ್ಮ ಮನರಂಜನೆ, ನಮ್ಮ ಕರ್ನಾಟಕದ ಪರಂಪರೆ ಏನು, ನಾಟಕದ ಪರಂಪರೆ ಏನು, ಯಕ್ಷಗಾನದ ಪರಂಪರೆ ಏನು, ಸಮಯ ಕೊಡಿ. 1 ಗಂಟೆ ಹೋಗಿ ಕೂತ್ಕೊಳ್ಳಿ, ನೀವು ನಿರಾಳರಾಗ್ತೀರಾ, ನೀವು ಕಲಾ ಪ್ರೋತ್ಸಾಹಕರಾಗ್ತೀರಾ. ದಯಮಾಡಿ ಅಂತ ಕೆಲಸಗಳಾಗಬೇಕು.